ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಇಲ್ಲೇ ನಮ್ಮ ರೂಮಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತಾಯ್ತಿದ್ದೆ, ಒಂದು 10 to 15 ಮಿನಿಟ್ಸ್ ಆಯಿತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಮತ್ತೆ ಬಿಲ್ಡಿಂಗ್ ಹತ್ರ ಹೋಗಬೇಕು. ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಇವಾಗ ತಾನೇ ಇದ್ದೆ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಎದ್ದಿದ್ದೆ ಇವಾಗ ನಾನೊಂದು 5-10 ನಿಮಿಷ ಆಯಿತು. ನೋಡಿ ಬೆಳಕು ಎಷ್ಟಾಗಿದೆ, ಬೆಳಕು ನೋಡಿ ಗೈಸ್ ಎಷ್ಟಾಗೋಗಿದೆ. ನಾನು ಎದ್ದೇಳೋ ಅಷ್ಟೊತ್ತಿಗೆ ಇವಾಗ ತಾನೇ ಇಲ್ಲೇ ಮಲ್ಕೊಂಡಿದ್ದೆ. ಇವಾಗ ತಾನೇ ಇದ್ದೆ, ಮತ್ತೆ ಮಲ್ಕೊಂಬಿಟ್ಟೆ. ಗೈಸ್ ಇಲ್ಲಿ ಮಲ್ಕೊಳಕ್ಕೆ ಆರಾಮಾಗಿ ಮಲ್ಕೊಂಡಿರ್ಬೋದು ಗೈಸ್, ಇದ್ರ ಮೇಲೆ ಮಲ್ಕೊಂಡ್ರೆ. ಯಾಕಂದರೆ ಇದರಲ್ಲಿರೋದು 3 ಬೆಡ್ ಇದೆ, ಅದಕ್ಕೆ ಅಲ್ಲಿ ತೋರಿಸ್ತೀನಿ 3 ಬೆಡ್ಡು. ನೋಡಿ ಗೈಸ್ 3 ಬೆಡ್ ಕಾಣಿಸ್ತಾ ಇದೆಯಾ? ಇಲ್ಲಿ ಕೆಳಗಡೆ ಒಂದಿದೆ, ಟಾರ್ಚ್ ಆನ್ ಮಾಡ್ತೀನಿ. ನೋಡಿ ಗೈಸ್ 3 ಬೆಡ್ ಇದೆ. ಕೆಳಗಡೆ ಇದೊಂದು ಬೆಡ್ಡು, ಮತ್ತು ಇದೊಂದು ಬೆಡ್ಡು, ಇದೊಂದು ಬೆಡ್ಡು. 3 ಬೆಡ್ಡು ನಾನು ಹಾಕ್ಕೊಂಡು ಮಲ್ಕೊಂಡಿದ್ದೀನಿ ಗೈಸ್. ಅದಕ್ಕೆ ಇದು ಸ್ಟ್ರೈಟ್ ಇರೋದು. ನನಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಇಲ್ಲವರೆಗೂ ಬರುತ್ತೆ. ಓಕೆ ಗೈಸ್, ಮತ್ತೆ ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಬಿಲ್ಡಿಂಗ್ ಹತ್ರ ಯಾವ ಬಿಲ್ಡಿಂಗ್ ಹತ್ರ ಹೋಗ್ತಿರೋ ನನಗೆ ಗೊತ್ತಿಲ್ಲ ಗೈಸ್. ಇನ್ನೂ ನಮ್ಮ ಡ್ಯಾಡಿ ಹೇಳೋದು ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಗೊತ್ತಾಗೋದು. ಹೇಳೋಕ್ಕಾಗಲ್ಲ. ಡೂಪ್ಲೆಕ್ಸ್ ಮನೆ ಹತ್ರ ಹೋಗು ಅಂದರೆ ಅಲ್ಲಿಗೆ ಹೋಗಬೇಕು, ಇಲ್ಲ ನಿನ್ನೆ ಹೋಗಿದ್ದಲ್ಲ ಅಲ್ಲಿಗೆ ಹೋಗು ಅಂದರೆ ಅಲ್ಲಿಗೆ ಹೋಗ್ಬೇಕು ಅಷ್ಟೆ. ಎಲ್ಲಿಗೆ ಹೋಗು ಅಂತಾರೋ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಮತ್ತೆ ಆಮೇಲೆ ಸಿಗ್ತೀನಿ ಗಾಯ್ಸ್. ಜಸ್ಟ್ ನಾವು ಬಿಲ್ಡಿಂಗ್ ಹತ್ರ ಬಂದೆ. ಮನೆಯಿಂದ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಜಸ್ಟ್ ನಾವು ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ ಗಾಯ್ಸ್. ಬಿಲ್ಡಿಂಗ್ ಹತ್ರ ಇವತ್ತು ಪಾಲಿಷ್ ಮಾಡೋದೈತೆ ಮತ್ತು ಪೇಂಟ್ ಮಾಡೋದೈತೆ ಗೈಸ್. ಇವತ್ತು ಮೋಸ್ಟ್ಲಿ ನಮ್ಮ ಡ್ಯಾಡಿನೂ ಬರ್ಬೋದು ಗೈಸ್, ಮೇ ಬಿ. ಯಾಕಂದರೆ ಇವತ್ತೊಂದು ಸ್ವಲ್ಪ ಡಿಸೈನ್ ಎಲ್ಲ ಮಾಡೋದೈತೆ, ಅದಕ್ಕೆ ನಮ್ಮ ಡ್ಯಾಡಿನೂ ಬರ್ಬೋದು ಇವತ್ತು. ಟೈಮ್ ಆಲ್ರೆಡಿ 9:40 ಹತ್ರ ಆಗ್ತಾಯಿದೆ. ಇರಿ ಗೈಸ್ ತೋರಿಸ್ತೀನಿ ಟೈಮು. ನೋಡಿ 9:41. ಇವತ್ತು ಅವನು ಎದ್ದಿದ್ದು ಲೇಟ್ ಆಯಿತು, ನಮ್ಮ ಲೇಬರ್. ಅದಕ್ಕೆ ಅದು ಬಂದಿದ್ದು ಲೇಟ್ ಆಯಿತು. ಅದಕ್ಕೆ ಜಸ್ಟ್ ನಾವು ಬಂದ್ಬಿಟ್ಟು ಡೋರೆಲ್ಲ ಓಪನ್ ಮಾಡಿ ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಮತ್ತು ಅವನು ಔಟ್ಫಿಟ್ ಚೇಂಜ್ ಮಾಡ್ತಾಯಿದ್ದಾನೆ ಒಂದು. ಮತ್ತು ಇವತ್ತು ಪಾಲಿಷ್ ಮಾಡಬೇಕು. ಪಾಲಿಷ್ ಮಾಡಿಬಿಟ್ಟು ಪೇಂಟ್ ಹೊಡೆಯೋದೈತೆ. ಬನ್ನಿ ಗೈಸ್, ಪಾಲಿಷ್ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತು. ಪಾಲಿಷು ಮತ್ತು ಇದು ಮತ್ತು ಪೇಂಟ್ ಹೊಡೆಯೋದು ಎಲ್ಲ ಯಾವ್ಯಾವ ಥರ ಆಗುತ್ತೆ, ಏನೇನಾಗುತ್ತೆ ಅಂತೆಲ್ಲ ನೋಡ್ಕೊಂಬನ್ನಿ ಇವತ್ತು ಗೈಸ್. ಬಂದಿದ್ದಾದಮೇಲೆ ಮತ್ತು ಇವಾಗ ಇದೆಲ್ಲ ಕ್ಲೀನ್ ಮಾಡು ಅಂತ ಹೇಳಿಲ್ಲ, ಅಂದರೆ ಅದ್ರ ಮೇಲೆ ಧೂಳಿರುತ್ತಲ್ಲ ಈ ಥರದ್ದು, ಅದನ್ನೆಲ್ಲ ಉದುರಿಸ್ಬೇಕು. ಅದನ್ನೆಲ್ಲ ಉದುರಿಸ್ತಾ ಇದ್ದೀನಿ ನೋಡಿ ಗೈಸ್. ಈ ಥರ ಧೂಳಿರುತ್ತಲ್ಲ, ಅದರಲ್ಲಿ ಇವತ್ತು ಕರೆಂಟ್ ಬೇರೆ ಇಲ್ಲ ಇಲ್ಲಿ. ಅದಕ್ಕೆ ಮೊಬೈಲಲ್ಲಿ ಲೈಟ್ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್. ಧೂಳು ನೋಡಿ ಇಲ್ಲಿ ಯಾವ ಥರ ಇದ್ದಿದೆ, ಕಾಣಿಸ್ತಿದೆ ಒಂಥರ ಚಿಕ್ಕದಾಗಿ ಈ ಕಡೆ ಹೋಗ್ತಾ ಇರೋದೆಲ್ಲ ಎಲ್ಲ ಇದರಲ್ಲಿ ಉದುರಿಸ್ತಾ ಇರೋದೆ. ಯಾಕಂದರೆ ಪಾಲಿಷ್ ಹೊಡಿಬೇಕಾದ್ರೆ ಇದಕ್ಕೆ ಮತ್ತು ಅದು ಇದು ಎಲ್ಲ ಸೇರಿಕೊಡ್ದು, ಅದಕ್ಕೆ ಈ ಥರ ಕ್ಲೀನಾಗಿ ಕ್ಲೀನ್ ಮಾಡಬೇಕು. ಧೂಳು ಎಲ್ಲ ಬ್ರಷ್ ಒಂದು ಎತ್ಕೊಂಡು ಈ ಥರ ಫುಲ್ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಂತರ ಪಾಲಿಷ್ ಮಾಡೋದು ಗಾಯ್ಸ್. ನೋಡಿ ಈ ಥರ ಎಲ್ಲ ಕಡೆನೂ ಎಲ್ಲೇ ಇದೆಯೋ ಧೂಳು ಅಷ್ಟು ಫುಲ್ ಎಲ್ಲ ಒಂದು ರೌಂಡ್ ಇದು ಮಾಡಬೇಕು. ಇಲ್ಲಾಂದರೆ ಬಂದು ಪಾಲಿಷ್ ಮಾಡಿದಾಗ ಅದರಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ಪಾಲಿಷ್ ಮಾಡಿದ್ರೆ. ಅದಕ್ಕೆ ಈ ಥರ ಕ್ಲೀನಾಗಿ ಧೂಳುದುರಿಸ್ಬೇಕು. ಇದೆಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್ ಗಾಯ್ಸ್. ಟೈಮ್ ಬಂದು ಆಲ್ರೆಡಿ 12:15 ಆಗ್ತಾಯಿದೆ, 12:30 ನೋಡಿ. ಟೈಮ್ ಬಂದು ಇಷ್ಟ ಆಗ್ತಾಯಿದೆ. ನಮ್ಮ ಲೇಬರ್ಗೆ ಊಟ ತಂದುಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀರಿ ಗಾಯ್ಸ್. ನೋಡಿ ಬಂದು ಇಲ್ಲಿ ರೋಡಲ್ಲಿದ್ದೀನಿ. ಇಲ್ಲಿ ಮುಂದೆ ಎಲ್ಲ ಹೋಟ್ಲೇ ಇದೆ ಅಂತ, ಅದಕ್ಕೆ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲಾದರೂ ಊಟ ಸಿಕ್ಕಿದ್ರೆ ಏನಾದರೂ, ಅವ್ನಿಗೆ ಮುದ್ದೆ ಬೇಡ ಅಂತೆ ಮತ್ತು ಅನ್ನ ಬೇಡ ಅಂತ ಹೇಳ್ತಾಯಿದ್ದಾನೆ. ಅದಕ್ಕೆ ಏನಾದರೂ ಚಪಾತಿ ಅಥವಾ ದೋಸೆ ಏನಾದರೂ ಇದ್ದರೆ ತಗೊಂಡೋಗ್ಬಿಡೋಣ ಬನ್ನಿ ಗಾಯ್ಸ್. ಅವ್ನಿಗೆ ಮುದ್ದೆ ಮತ್ತು ಅನ್ನ ಬೇಡ ಅಂತ ಅವನೇ ಹೇಳಿದ್ದು.
ಅದಕ್ಕೆ ಏನು ಸಿಗ್ತೈತೋ ಅದು ತಗೊಂಡೋಗಿ ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಅವನು ಬೆಳಗ್ಗೆ ಏನೋ ರೇಷನ್ ಕರೆಯೋಗಿ ಹೋಗಿತ್ತಂತೆ ಅವ್ರ ಮನೆಯಲ್ಲಿ, ಅದಕ್ಕೆ ಅವನು ಹಂಗೆ ಬಂದಿದ್ದಾನೆ. ಅದಕ್ಕೆ ಊಟ ಏನೋ ತಗೊಟ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ನೋಡಿ ಗೈಸ್, ಜೋಳ ಬೇಯಿಸ್ತಾ ಇದ್ದೀರಿ ನಾವು ಇಲ್ಲೇ, ನಾನು ಮತ್ತು ನಮ್ಮ ಲೇಬರು ಊಟ ಟೈಮಲ್ಲಿ ಒಂದು 5 ನಿಮಿಷ ಬಂದುಬಿಟ್ಟು ಇದೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಒಂದು ಸ್ವಲ್ಪ ತಿನ್ನರ್ ಹಾಕ್ಬಿಟ್ಟು ಅಂದರೆ ಒಂದು ಮುಚ್ಚಳ ಅಷ್ಟು ಹಾಕ್ಬಿಟ್ಟು ಮತ್ತೆ ಅವ್ನು ಕೆಲ್ಸಕ್ಕೆ ಹೋದ. ನಾನು ಜೋಳ ಬೇಯಿಸ್ತಾ ಇದ್ದೀನಿ ಗೈಸ್. ಜೋಳ ನೋಡಿ, ಯಾರ್ಯಾರು ಕಾರ್ನ್ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ನೋಡೋಣ ಯಾರ್ಯಾರು ನೀವು ಈ ಥರ ಸುಟ್ಕೊಂಡು ತಿಂತೀರಾ, ಯಾರ್ಯಾರು ಯಾವ ಥರ ತಿಂತೀರಾ ಅಂತ. ಓಕೆ ಗೈಸ್, ಇದೆಲ್ಲ ಸುಟ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಇದನ್ನು ಮನೇಲಿ ನೋಡಿದ್ರೆ ಏನಂತಾರೆ ಏನೋ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಸುಟ್ಬಿಟ್ಟು ಮತ್ತೆ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಡ್ಡಿ ಎಲ್ಲ ಫುಲ್ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀರಿ ಇದನ್ನು ನೋಡಿ. ಈ ಕಡೆ ಎಲ್ಲ ಬ್ಯಾಡ್ದಿದ್ದ ಹತ್ರ ಬೆಂಕಿ ಅಂಟಿದೆ, ಆ ಕಡೆ ಅಂಟಿಲ್ಲ. ಅಂಟಿದೆ ಅಂದರೆ ಎಲ್ಲ ಆಗೋಗಿದೆ ನೋಡಿ, ಇಷ್ಟು ಹೊಗೆ ಹೋಗ್ತಾಯಿದೆ ಆಲ್ರೆಡಿ ಗೈಸ್. ಇದರಲ್ಲಿ ಪಟಾಕಿಗಳನ್ನೋ ಥರ ನೋಡಿ ಯಾವ ಥರ ಬರ್ತಾಯಿದೆ ನೋಡ್ಕೊಳ್ಳಿ. ಹಂಗೆ ಇನ್ನೂ ಬೇಕಾದಷ್ಟು ಬರುತ್ತೆ. ಅವಾಗಿಂದ ಡಮ್ ಡಮ್ ಅಂತಲೇ ಇದನ್ನು ಇಲ್ಲೇ ಕೂತಿದ್ದೀನಿ. ಗೈಸ್, ನಿಮಗೂ ಯಾರ್ಯಾರಿಗೆ ಈ ಥರ ತಿನ್ನಬೇಕು ಅಂತ ಹೇಳ್ಬಿಟ್ಟು ಆಸೆ ಇದೆಯೋ ಕಮೆಂಟ್ ಹಾಕಿ ಗೈಸ್. ಯಪ್ಪ, ಏನು ಕ್ರೇಜಿಯಾಗಿ ಬರ್ತಾಯಿದೆ ಗೈಸ್ ಸೌಂಡು. ಏಯ್ ಅದು ನೋಡಿ ಗೈಸ್ ಯಾವ ಥರ ಹೋಗ್ತಾಯಿದೆ. ಬೆಂಕಿ ನೋಡಿ ಅಂಟ್ಕೊಂಡು ಎಲ್ಲರಿಗೂ ಬಂದ್ಬಿಡ್ತು. ಚೆನ್ನಾಗಿ ರೋಸ್ಟ್ ಆಗಿದೆ, ಸಾಕು ತಗೊಂಡು ಹೋಗೋಣ ಬನ್ನಿ ಗೈಸ್. ಗೈಸ್, ಆ ಫೋನಲ್ಲಿ ವಿಡಿಯೋ ಮಾಡ್ತಾಯಿದ್ದೆ, ಅದು ಸ್ಟೋರೇಜ್ ಫುಲ್ ಆಯಿತು. ಇದು ಈ ಥರ ರೋಸ್ಟ್ ಮಾಡಿಕೊಂಡು ಈ ಬೆಂಕಿನಲ್ಲಿ ಈ ಥರ ತಿನ್ನೋಕಂದ್ರೆ ಇಷ್ಟ ನನಗೆ. ಅದು ಬಿಟ್ಟು ಈ ಥರ ಇದು ಅದೇನು ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಡೆಲ್ಲ ತಿನ್ನೋಕೆ ಇಷ್ಟ ಇಲ್ಲ ಗೈಸ್. ಯಾರ್ಯಾರಿಗೆ ಈ ಥರ ರೋಸ್ಟ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್, ಕಮೆಂಟ್ ಹಾಕಿ. ಇವತ್ತು ಫುಲ್ಲು ಇದೆ. ನಮ್ಮ ಮನೆಗೆ 2 ಕೊಟ್ಟರು. ಈ ಅಕ್ಕ ಅವರು ಹಸುಗಳು ಸಾಕಿದ್ದಾರೆ, ಇಲ್ಲಿ ಅಜ್ಜಿಯವರು, ಈ ಓನರು ಅವ್ರು ತಂದು ಕೊಟ್ಟಿದ್ದು. ಅವರು ಜೋಳಗಳು ತಂದು ಹಸುಗಳಿಗೇನು ಆಗ್ತಾ ಇರುತ್ತೇನೆ, ಅದರಲ್ಲಿ ದೊಡ್ಡದಿತ್ತು ಇದು, ಅದಕ್ಕೆ ಕಿತ್ಕೊಂಬಂದು ಕೊಟ್ಟರು ಮನೆಗೆ ಎತ್ಕೊಂಡು ಹೋಗು ಅಂತ. ನಾನು ನೋಡಿ ಏನು ಮಾಡ್ತಾಯಿದ್ದೀನಿ, ಮನೆಗೆ ಎತ್ಕೊಂಡೋದ್ರೆ ಗ್ಯಾಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ನಾವೇ ಮಾಡ್ಕೊಂಡು ತಿಂತಾಯಿದ್ದೀವಿ ಗಾಯ್ಸ್. ನೋಡಿ, ಆದರೂ ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನು ತಿನ್ಬಿಟ್ಟು ಹೇಳ್ತೀರಿ ಟೇಸ್ಟ್ ಯಾವ ಥರ ಇದೆ ಏನು ಅಂತ. ಇದನ್ನು ಒಬ್ಬೊಬ್ರು ಹಸಿದು ಹಂಗಂಗೆ ತಿಂತಾರೆ, ಒಬ್ಬೊಬ್ಬರು ಈ ಥರ ರೋಸ್ಟ್ ಮಾಡ್ಕೊಂಡು ತಿಂತಾರೆ, ಇನ್ನೂ ಒಬ್ಬೊಬ್ಬರು ಇನ್ನೂ ಅವ್ರವ್ರ ಸ್ಟೈಲಲ್ಲಿ ಅವ್ರವ್ರು ತಿಂತಾರೆ ಗಾಯ್ಸ್. ಒಬ್ಬೊಬ್ಬರು ಬೇಯಿಸ್ಕೊಂಡು ತಿಂತಾರೆ ನೀರಲ್ಲಿ, ಕುಕ್ಕರಲ್ಲಿ ಹಾಕಿ ಅದು ಇದು ಮಾಡಿ. ನನಗೆ ಈ ಥರ ಇಷ್ಟ. ಬನ್ನಿ ಗೈಸ್, ಹೆಂಗಾಗಿದೆಯೋ ನೋಡೋಣ. ಇದರದ್ದು ಕಂಬಿ ಎಲ್ಲ ಹೊರಟೋಗಿದೆ, ಕಂಬಿನೇ ಮೆಲ್ಟಾಗೋಗಿದ್ದಂಗಿದೆ ಗೈಸ್. ಶೆಟ್ ಇಲ್ಲ ಗೈಸ್, ಇದೆ ಇಲ್ಲಿ. ಯಪ್ಪ, ಡಮ್ ಡಮ್ ಅಂತ ಇದೆ ನೋಡಿದ್ರಾ ಪಟಾಕಿ. ಯಪ್ಪ, ಕ್ರೇಜಿ ಯಾರೋ ಪಟಾಕಿ ಕ್ಲೀನ್ ಹಾಕ್ಬಿಟ್ಟು ಹೊರಟೋಗಿದ್ದಾರೆ ಗೈಸ್. ಆ್ಯಕ್ಚುಲಿ ಇದು ಪಾಪ್ಕಾರ್ನ್ ಇದೆ, ಹಿಂಗೆ ಆಗ್ತಾ ಇರೋದು ಡಮ್ ಡಮ್ ಅಂತ ನೋಡಿ. ಈ ಥರ ಆಗಿದೆ, ಚೆನ್ನಾಗಿ ಆಗಿದೆ ಗೈಸ್. ತಿನ್ಬಿಟ್ಟು ಇನ್ನೂ ಟೇಸ್ಟ್ ಹೇಳ್ತೀರಿ. ಓ, ಈ ಕಡೆ ಬಂದಿಲ್ಲ ಗೈಸ್. ಓಕೆ ಗೈಸ್, ಪರವಾಗಿಲ್ಲ, ಹಂಗೆ ತಿನ್ಬಿಟ್ಟು ಆಮೇಲೆ ಟೇಸ್ಟ್ ಹೇಳ್ತೀರಿ. ಬಾಯ್ ಬಾಯ್ ಗೈಸ್. ಮತ್ತೆ ಬಂದ್ಬಿಟ್ಟು ಇವಾಗ ನೋಡಿ ತಿಂತಾಯಿದ್ದಾರೆ, ಚೆನ್ನಾಗಿತ್ತು. ನಮ್ಮ ಲೇಬರ್ಗೆ ಒಂದು ಕೊಟ್ಟಿದ್ದೀನಿ, ಅವನು ಒಂದು ತಿಂತಾಯಿದ್ದಾನೆ. ಈ ಕಡೆ ಕೂತಿದ್ದಾನೆ, ಈ ಕಡೆ ಲೆಫ್ಟ್ ಸೈಡಲ್ಲಿ ಕೂತಿದ್ದಾನೆ, ಅವನು ಒಂದು ತಿಂತಾಯಿದ್ದಾನೆ, ನಾವು ಒಂದು ತಿಂತಾಯಿದ್ದೆ ನೋಡಿ ಗೈಸ್. ಗೈಸ್, ಯಾವುದೋ ಎಳ್ನೀರು ಇಲ್ಲೇ ಎಲ್ಲೋ ಸಿಕ್ತು, ಅಂದರೆ ಮರದಲ್ಲಿತ್ತು.
ಅದನ್ನು ಕಿತ್ಕೊಂಬಂದು ನೀರು ನೋಡಿ ಗೈಸ್ ಇದರಲ್ಲಿ ಎಷ್ಟಿದೆ, ಅಂದರೆ ಸ್ವೀಟಾಗಿದೆ, ಕುಡಿದೆ ನಾನು. ಇದೆಲ್ಲ ಕುಡ್ದಿದ್ದಾದ್ಮೇಲೆ ನೋಡಿ ಎಷ್ಟೆಲ್ಲ ಮಾರ್ಕ್ಗಳಾಗಿ ತೆಗ್ದಿದ್ದೀನಿ ಅದನ್ನು. ಆಮೇಲೆ ಅದನ್ನು ಹೋಲ್ ಮಾಡಿ ಅಲ್ಲಿ ಕಂಬಿ ಇಟ್ಟಿದ್ದೀನಿ ನೋಡಿ, ಅದರಲ್ಲಿ ಎತ್ಕೊಂಬಂದು ಹೋಲ್ ಮಾಡಿ. ನೀರು ಇದ್ರಲ್ಲಿ ಜಾಸ್ತಿನಿದೆ ಗೈಸ್, ನೋಡಿ ಇದ್ರೊಳಗೆ ಕಾಣಿಸ್ತಾಯಿದೆ ನೀರು. ಓಕೆ ಗೈಸ್, ಇದು ಕುಡಿದ್ಬಿಟ್ಟು ಜೋಳ ತಿಂದ್ರಿ ಇಬ್ಬರೂ, ಚೆನ್ನಾಗಿತ್ತು. ಮತ್ತು ಇದನ್ನು ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್, ಬಾಯ್. ಇದರೊಳಗೆ ಎಳ್ನೀರಿದೇನೋ, ಅಂದರೆ ತೆಂಗಿನಕಾಯಿ ತಿನ್ನೋದು ಅದು ಇದೆಯೇನೋ, ಅದನ್ನು ನೋಡ್ಬಿಟ್ಟು ಸಿಗ್ತೀನಿ ಗೈಸ್, ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಗೈಸ್. ಇದನ್ನೆಲ್ಲ ಹೊಡೆದ್ಬಿಟ್ಟು ಲಾಸ್ಟಿಗೆ ಕಿತ್ತಾಕಿದೆ ನೋಡಿ, ಇಷ್ಟಿದೆ ಅಷ್ಟೇ, ಅಂದರೆ ತೆಳ್ಳಗಿದೆ ಅಂತ ಹೇಳ್ತಾಯಿದ್ದೀನಿ. ಬಟ್ ಆದರೂ ಸಕ್ಕ ಸ್ವೀಟಾಗಿದೆ ಗೈಸ್ ಇದು. ಮತ್ತು ತಿನ್ಬಿಟ್ಟು ಸಿಗ್ತೀನಿ ಗೈಸ್, ಬಾಯ್. ನೋಡಿ ಏನು ಕ್ರೇಜಿಯಾಗಿದೆ, ಬೆಳ್ಳಗ ಕ್ರೇಜಿಯಾಗಿದೆ ಗೈಸ್. ತಿನ್ಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್. ನೋಡಿ ಹೆವಿ ಇದೆ ಗೈಸ್, ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತೆಗೆದಿಟ್ಟಿದ್ದೀನಿ ಗೈಸ್. ಅವಾಗ ನಾನು ಚಿಕ್ಕ ವಯಸ್ಸಾಗಿದ್ದಾಗ ನಮ್ಮ ಅಪ್ಪ ನನಗೆ ಎಳ್ನೀರು ಕಿತ್ಕೊಡೋರು ನಮ್ಮ ಮನೆ ಮುಂದೆ ಇರೋ ಮರದಲ್ಲಿ. ಇದೇ ಥರ ಸ್ಪೂನ್ ಮಾಡಿಕೊಡೋರು, ಅದರೊಳಗಿರೋ ಎಳ್ನೀರು ಕಿತ್ಕೊಂಡು ತಿನ್ನೋಕ್ಕೆ. ಈ ಥರದೊಂದು ಡಿಸೈನಾಗಿ ಸ್ಪೂನ್ ಮಾಡಿಕೊಡೋರು ಗೈಸ್ ನಮ್ಮ ಡ್ಯಾಡಿ ನಮಗೆ. ಅವಾಗ ನಾನು ನೋಡಿದ್ದೆ ಯಾವ ಥರ ಮಾಡೋದು ಏನು ಅಂತ. ಇವತ್ತು ನೋಡಿ ನಾನು ಮಾಡಿದ್ದೀನಿ ಅದೇ ಥರ. ನಾನು ಆ್ಯಕ್ಚುಲಿ ಮಚ್ಚು ಅದು ಇದು ಏನಿಲ್ಲ, ನಂದಿರೋದು ಇವೆರಡೆ ನೋಡಿ, ಇದು ಮತ್ತು ಇದರಲ್ಲಿ ಇವೆರಡರಲ್ಲಿ ಮಾಡಿರೋದು. ಇದು ನಾನು ಅವಾಗೆ ಜೋಳ ಸುತ್ತನಲ್ಲ, ಆ ಜೋಳ ಕಟ್ ಮಾಡೋಕ್ಕೆ ಕಂಬಿನ ಇದು ಎತ್ಕೊಂಬಂದಿದ್ದು ಗಾಡಿನಲ್ಲಿ ಇಟ್ಟಿದ್ದು, ಅದನ್ನು ಎತ್ಕೊಂಬಂದಿದ್ದು ನೋಡಿ ಗೈಸ್. ಅವಾಗ ಕಲಿತಿದ್ದು ಬುದ್ಧಿ ಇವತ್ತು ಆಗ್ತದೆ. ಅವತ್ತು ಎಳ್ನೀರು ಸ್ಪೂನ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅವತ್ತು ನೋಡಿದ್ದು. ಮಚ್ಚಲ್ಲೆತ್ತು ಒಂದು ಏಟ್ ಹಾಕ್ಕೊಡೋರು, ಅದನ್ನು ನಾನು ಒಂದು 20 ಏಟ್ ಹಾಕಿ ಆ ಬ್ಲೇಡಲ್ಲಿ ಮಾಡಿದೆ ಇವತ್ತು. ಮರ ಯಾವುದು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಎಳ್ನೀರು ನೋಡಿ ಅಷ್ಟು ಇದೆ ನೋಡೋಣ, ಅಲ್ಲಿದೆ ಅದು, ಅಲ್ಲಿಂದ ಕಿತ್ತಿದ್ದು ಎಷ್ಟು ಇಟ್ಟಿದೆ ಅದು. ಗೈಸ್ ಇದನ್ನೆಲ್ಲ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಸ್ವೀಟಾಗಿದೆ ಗೈಸ್ ಆದ್ರೂ ಮತ್ತೆ ಸಿಗ್ತೀನಿ, ಬಾಯ್. ಗೈಸ್ ಅದೆಲ್ಲ ತಿಂದಿದ್ದಾದಮೇಲೆ ಮತ್ತೆ ಇವಾಗ ಬಂದಿದ್ದೀನಿ. ಇಲ್ಲಿ ಪೇಂಟ್ ಹೊಡಿತದೆ ನೋಡಿ, ಇಲ್ಲಿ ಇದೊಂದು ಬಿಟ್ಟು ಅದು ಹೊಡೆಯೋಷ್ಟಿಲ್ಲ. ಇದು ಮತ್ತು ಇವು ಮೂರಿಗೆ ಮಾತ್ರ ಪೇಂಟ್ ಹೊಡಿಬೇಕಷ್ಟೇ ಗಾಯ್ಸ್. ಇಲ್ಲಿ ಇವಕ್ಕೆಲ್ಲ ಪೇಂಟ್ ಅಂದರೆ ಡಿಸೈನ್ ಮಾಡಬೇಕು. ನಾಳೆ ನೋಡ್ಕೊಳ್ಳಿ, ನಾಳೆ ಇಲ್ಲ ನಾಳಿದ್ದಾಗ ಗೈಸ್. ಅದು ನಾಳೆ ಇಲ್ಲ ನಾಳಿದ್ದೆ. ಆ್ಯಕ್ಚುಲಿ ಇವತ್ತು ನಮ್ಮ ಡ್ಯಾಡಿ ಬಂದಿಲ್ಲ, ಅದಕ್ಕೆ ಇವತ್ತು ಡಿಸೈನ್ ಆಗಿಲ್ಲ. ನಮ್ಮ ಡ್ಯಾಡಿ ಬಂದಮೇಲೆ ಡಿಸೈನ್ ಆಗೋದು, ಅದಕ್ಕೆ ನಮ್ಮ ಡ್ಯಾಡಿ ಬಂದಮೇಲೆ ಡಿಸೈನ್ ಆಗುತ್ತೆ. ನೋಡ್ಕೊಂಬನ್ನಿ ಗಾಯ್ಸ್, ಅಂದರೆ ಇವತ್ತಲ್ಲ, ಇಲ್ಲ ನಾಳೆ ಇಲ್ಲ ನಾಳಿದ್ದು, 2-3 ಡೇಸಲ್ಲಿ ಡಿಸೈನ್ ಆಗುತ್ತೆ ಗೈಸ್. ನೋಡ್ಕೊಂಬನ್ನಿ. ಅಂದರೆ ಈ ಲಾಸ್ಟಲ್ಲಿ ಇರೋದಿಲ್ಲ, ಅದು ಬಿಟ್ಟರೆ ಅವು ಮೂರು ಮಾಡಬೇಕಷ್ಟೇ ಗೈಸ್. ಇವಾಗ ತಾನೇ ಜೋಳ ಎಲ್ಲ ತಿಂದಿದ್ದಾಯಿತು ಮತ್ತು ಎಳ್ನೀರೆಲ್ಲ ಕುಡ್ದಿದ್ದಾಯಿತು. ಇವಾಗ ಬಂದು ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ ಗೈಸ್. ಟೈಮ್ ಬಂದು ಇರಿ ಗೈಸ್ ತೋರಿಸ್ತೀನಿ. ನೋಡಿ ಗೈಸ್, ಆಲ್ರೆಡಿ 4 ಆಗ್ತಾಯಿದೆ. ಇನ್ನೊಂದು 2 ಅವರ್ಸ್ ಇದೆ. ನನಗೆ ಎಡಿಟ್ ಮಾಡೋಕ್ಕೆ 2 ಅವರ್ಸ್ ಯಾವ ಮೂಲೆಗೂ ಸಾಲಲ್ಲ ಗೈಸ್. ಓಕೆ ಗೈಸ್, ಎಡಿಟಿಂಗ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್. ಗೈಸ್ ಇದು ಬಂದು ನಮ್ಮ ಲೇಬರ್ ಫೋನು. ಮುಂದೆ ನೋಡಿದ್ರೆ MI ಅಂತ ತೋರಿಸ್ತಾ ಇದೆ, ಈ ಕಡೆ ನೋಡಿದ್ರೆ ರೆಡ್ಮಿ ಅಂತ ತೋರಿಸ್ತಾ ಇದೆ ಗೈಸ್. ಏನು ಹೇಳೋದು ಹೇಳಿ. डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. मैं डिप्रेशन में रहता हूँ हमेशा, सिर में दर्द रहता हो. ಗೈಸ್ ವೆದರು ಮಳೆ ಬರೋ ಥರ ಇತ್ತು ಅಂತ ಹೇಳ್ಬಿಟ್ಟು ಗಾಡಿನ ಒಳಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಗೈಸ್. ಗಾಡಿನ ಒಳಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದರೆ ಇದು ಎತ್ತದೆ ಗೈಸ್. ನನಗೆ ಗೊತ್ತಿದ್ದಿಲ್ಲ ಫಸ್ಟ್ ಏನಿತ್ತು ಅಂತ ಹೇಳ್ಬಿಟ್ಟು, ಹಂಗೆ ಎತ್ಸೋಣ ಅಂತ ನೋಡಿದೆ. ಫುಲ್ಲೆಲ್ಲ ಇದಾಯಿತು. ಅಲ್ಲೋಗಿ ಮುಂದಿನ ಟೈರ್ ಇಕ್ಕೊಂತು, ಅದಕ್ಕೆ ಇಲ್ಲೇ ಎಲ್ಲ ಫುಲ್ ರೊಟೇಟ್ ಆಗೋಯ್ತು, ಆಗಿಲ್ಲ. ಇದನ್ನ ಎತ್ತಿದ್ರೆ ಇದು ಕೆಳಗೆ ಏನಿತ್ತು ಅಂತ ಗೈಸ್ ನೋಡ್ಕೊಂಬನ್ನಿ ನೀವೇ ಗೈಸ್. ಇವಾಗ ನೋಡಿ, ಇವಾಗ ಎತ್ತೀನಿ ಅದನ್ನು. ಯಪ್ಪ ನನಗೆ ಒಂದು ಸೆಕೆಂಡ್ ಎಲ್ಲ ಬೈಕ್ ಬಂದ್ಬಿಡ್ತು ಗೈಸ್. ತೂಕ ಇದೆ ಗೈಸ್ ಎತ್ತಕ್ಕೆ. ಯಪ್ಪ ನೋಡಿ ಗೈಸ್, ಏನೋ ಇದೆ ಕಾಣಿಸ್ತಾನಿದೆ ನೋಡಿ. ಯಪ್ಪ ಕ್ರೇಜಿ ನೋಡಿದ್ದೆ ಮೀಟರ್ ಬೇಕು, ಮೀಟರ್ ನಿಮಗೆ ಇರಿ ತೋರಿಸ್ತೀನಿ ಒಂದು ಸೆಕೆಂಡ್. ಯಪ್ಪ ಅದು ಎಷ್ಟು ತಿಂಗಳಿಂದ ಇದೆಯೇನೋ, ಅಲ್ಲೇ ಇನ್ನೂ ಬದುಕಿದೆ ಅದು ನೋಡಿ. ಮೀಟರ್ ಬೇಕು, ಮೀಟರ್ ಗಾಡಿ ಒಳಗೆ ಹಾಕಬೇಕು. ಮಳೆ ಬರೋ ಥರ ಇದೆ. ಆಮೇಲೆ ಸಿಗ್ತೀನಿ, ಬಾಯ್.
ಗೈಸ್ ವೆದರ್ ನೋಡಿ ಗೈಸ್ ಏನು ಕ್ರೇಜಿ ಆಗಿದೆ. ಈ ಕಡೆ ಬಿಸಿಲಿದೆ, ಈ ಕಡೆ ರೈನ್ಬೋ ನೋಡಿ ಗೈಸ್. ರೈನ್ಬೋ ಕಾಣಿಸ್ತಾ ಇದೆಯಲ್ಲ, ರೈನ್ಬೋ ಇದೆ ನೋಡಿ ಈ ಥರ. ಲೈವಾಗಿ ನೋಡೋಕೆ ಇನ್ನೂ ಕ್ರೇಜಿ ಆಗಿದೆ ಗೈಸ್ ಈ ಕಡೆ. ಅವಾಗ ಈ ಕಡೆ ಮೋಡ ನೋಡಬೇಕಾಗಿತ್ತು ಗೈಸ್, ಫುಲ್ ಬ್ಲ್ಯಾಕ್ ಆಗೋಗಿತ್ತು. ಇನ್ನೇನು ಮಳೆ ಬಂದೋಗ್ಬಿಡ್ತು ಅಂದ್ಕೊಂಡಿದ್ದೆ ನಾನು. ಇವತ್ತು ಮಳೆನೇ ಬಿದ್ದಿಲ್ಲ. ಈ ಕಡೆ ಬಿಸಿಲಿದೆ, ಈ ಕಡೆ ರೈನ್ಬೋ ಇದೆ. ಓಕೆ ಗೈಸ್, ಮನೆಗೆ ಹೋಗ್ಬಿಟ್ಟು ಸಿಗ್ತೀರಿ. ಬಾಯ್ ಗೈಸ್. ಇದು ಈ ಮನೆ ನೋಡ್ತಾ ಇದ್ದೀರಲ್ಲ, ಏನು ಕ್ರೇಜಿ ಆಗಿದೆ ನೋಡಿ ಗೈಸ್. ಬೇಗ 1K ಕಂಪ್ಲೀಟ್ ಮಾಡಿ ಇದ್ರದ್ದು. ಆದಷ್ಟು ಬೇಗ ಹೋಮ್ ಟೂರ್ ಬರ್ತೈತೆ ಗೈಸ್. ಹೋಮ್ ಟೂರ್ ಬೇಕಂದರೆ 1K ಬೇಗ ಕಂಪ್ಲೀಟ್ ಮಾಡಿ ಗೈಸ್. ಮತ್ತು ರೋಡ್ ನೋಡಿ ಗೈಸ್, ಇದು ಯಾವ ಥರ ಇದೆ. ನಾವಿರೋ ಹತ್ರ ಮಳೆನೇ ಬಿದ್ದಿಲ್ಲ ಅಲ್ಲಿ. ಈ ಕಡೆ ನೋಡಿದ್ರೆ ಫುಲ್ಲು ಮಳೆ, ಅಂದರೆ ನೀರು ನಿಂತಿರೋದು ನೋಡಿ ಅದೇ ಥರ ಇದೆ. ಇನ್ನು ಮಳೆ ಬಂದೆ ಇದು ಕೂಡ ಆಗಿಲ್ಲ, ಅದೆಲ್ಲ ಡ್ರೈ ಕೂಡ ಆಗಿಲ್ಲ. ಅಷ್ಟು ಜೋರಾಗಿ ಮಳೆ ಬಂದಿದೆ. ಆ ಕಡೆ ನೋಡಿದ್ರೆ ಮಳೆನೇ ಬಿದ್ದಿಲ್ಲ. ಏನು ಕ್ರೇಜಿ ನೋಡಿ ಗೈಸ್. ಮತ್ತು ಇಲ್ಲಿ ನೋಡಿ ಗೈಸ್, ಬರೋ ದಾರಿನಲ್ಲಿ ಟ್ರಾಫಿಕ್ಕು. ಮತ್ತು ಬರ್ತಾ ಸಿಕ್ಕಾಕೊಂಬಿಟ್ಟೆ ಇಲ್ಲೇ. ಇದರಲ್ಲೇ ಒಂದು 15 ನಿಮಿಷ, 1/2 ಅವರ್ ಇಲ್ಲೇ ಆಗೋಯ್ತು. ಆಮೇಲೆ ಈ ಟ್ರಾಫಿಕಲ್ಲಿ ಹೆಂಗೋ ಒಂದು ತಪ್ಪಿಸ್ಕೊಂಡು ಅದು ಇದು ಮಾಡಿ ಮತ್ತೆ ಮನೆಗೆ ಹೋಗ್ಸಿದ್ದೀನಿ ಗೈಸ್. ಬಾಯ್ ಗೈಸ್. ಇವಾಗ ತಾನೇ ಸ್ಯಾಮ್ ಸಮೀರ್ ಬರೋದು ವ್ಲಾಗ್ ಪ್ಲೇ ಮಾಡಿದೆ ಟಿ ವಿನಲ್ಲಿ. ಆ್ಯಡ್ ಪ್ಲೇ ಆಗ್ತಾಯಿದೆ, ಅದಕ್ಕೆ ಜಸ್ಟ್ 2 ಮಿನಿಟ್ಸ್ ಆಗಿದೆ ಅಷ್ಟೇ ಗೈಸ್. ವ್ಲಾಗ್ ಅಪ್ಲೋಡ್ ಮಾಡಿ ಎಷ್ಟಿರ್ಬೋದು ವ್ಯೂಸು. ಯಪ್ಪ ಕ್ರೇಜಿ ಗೈಸ್. ನೋಡಿ ಮೇಲೆ ಬರುತ್ತೆ ಅಲ್ಲಿ 1.7K ನೋಡಿ. ಇಲ್ಲಿ 3 ಮಿನಿಟ್ಸ್ ಆಗಿದೆ. 3 ಮಿನಿಟ್ಸ್ ಆಗೋ ವ್ಲಾಗ್ ಬಿಟ್ಟು ನೋಡಿ. 3 ಮಿನಿಟ್ಸ್ ಆಗೋ ವ್ಲಾಗ್ ಬಿಟ್ಟು ಕಾಣಿಸ್ತಾ ಇದೆಯಾ? ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್ 3 ಮಿನಿಟ್ಸ್ ಬೇಕು. ಆಲ್ರೆಡಿ 1.7 ಗೈಸ್ ಕೆ ವ್ಯೂಸು. ಆದರೂ ಕ್ರೇಜಿ ಗೈಸ್. ಓಕೆ ಗೈಸ್, ವ್ಲಾಗ್ಸ್ ಎಲ್ಲ ನೋಡ್ಬಿಟ್ಟು ನಾನು ಎಡಿಟ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ. ನಾನು ತಮ್ಮನೇಲಿ ಅದು ಇದೆಲ್ಲ ಎಡಿಟ್ ಮಾಡ್ತಾಯಿದ್ದೆ. ಅದರಲ್ಲೂ ಚಾರ್ಜಿಂಗ್ ಬೇರೆ ಇಲ್ಲ ಗೈಸ್. ನೋಡಿ ಕಾಣಿಸ್ತಾ ಇದೆಯಾ? 19% ಇದೆ ಚಾರ್ಜಿಂಗ್. ರೆಡ್ ಆಗಿ ಹೋಗಿದೆ ಗೈಸ್, ಅದು ಕಾಣಿಸ್ತಾನೆ ಇಲ್ಲ. ಓಕೆ ಗೈಸ್, ಚಾರ್ಜಿಂಗ್ ಇಲ್ಲ, ಅದೇ ಕೇಳ್ತಿದೆ ನೋಡಿ. ಪ್ಲೀಸ್ ಕನೆಕ್ಟ್ ಚಾರ್ಜರ್. ಓಕೆ ಗೈಸ್, ವ್ಲಾಗ್ ನೋಡ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಗಾಯ್ಸ್. ಇವತ್ತು ನಮ್ಮ ವ್ಲಾಗಲ್ಲಿ ಏನು ಮಾಡ್ತೀನಿ, ಊಟ ಎಲ್ಲ ಮಾಡಿದ್ದಾಯಿತು. ಜಸ್ಟ್ ನಾವು ಬಂದು ಊಟ ಎಲ್ಲ ಮಾಡಿಕೊಂಡು ಮತ್ತು ಬಂದು ನಾನು ನಮ್ಮ ಬೆಡ್ ಮೇಲೆ ಕೂತ್ಕೊಂಡಿದ್ದೀನಿ ಗಾಯ್ಸ್. ಮತ್ತು ಇವಾಗ ತಾನೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಜಸ್ಟ್ ಬಂದೆ ಗಾಯ್ಸ್. ಇವತ್ತು ನಮ್ಮ ವ್ಲಾಗಲ್ಲಿ ಏನು ಮಾಡ್ತೀನಿ ಗಾಯ್ಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಮತ್ತೆ ನಾಳೆ ಬೆಳಗ್ಗೆ ಭೇಟಿಯಾಗೋಣ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.